ನನ್ನ ಅಮ್ಮ ಯಾರು ಕೇಳ್ದಿಯಾ? ಯಾರು ನಿಮ್ಮಮ್ಮ? ಅಮ್ಮ ಗೋಲಮ್ಮ. ನಿಮ್ಮಂತ ಮಗ ಹುಟ್ಟಿದ್ರೆ ಅಮ್ಮನಿಗೆ ಗೋಳಲ್ದೆ ಮತ್ತೆಂತದ್ದು? ಎಂತ ಅಂದೆ? ಅಮ್ಮ ಗೋಳಮ್ಮ ಅಂತ ಹೇಳಿದ್ರಲ್ಲ. ಅಮ್ಮ ಗೋಲಮ್ಮ ಅಲ್ಲ ಮದಯ್ಯ, ಅಮ್ಮ ಗೌಲಮ್ಮ ಅಂದೆ. ನೀವು ಸುಳ್ಳು ಹೇಳಬೇಡ, ಸತ್ಯ ಹೇಳ್ಬೇಕು. ಎಂತ? ಆವಾಗ ಕೇಳಿದ್ರೆ ಭಟ್ರು ಅಂತ ಹೇಳ್ತೀರಿ, ಹೌದು. ಅಮ್ಮ ಯಾರು ಕೇಳಿದ್ರೆ ಗೌಡ್ರಮ್ಮ ಅಂತೀರಿ. ಇದು ಎಂತದ್ದು ಭಟ್ರು ಗೌಡ್ರಮ್ಮ? ಅಲ್ಲಿ ಈಗ ಭಾಷೆ ಬರ್ತಿತ್ತು. ಭಾಷೆ ನನಗೆ ಭಾಷೆ ಬರ್ತದೆ ಅಲ್ಲೇ. ಈ ಭಟ್ರ ಮನೆಗೆ ಗೌಡ್ರಮ್ಮ ಕೆಲಸಕ್ಕೆ ಬರೋದು ಎತ್ತ ಇದು ಅದಲ್ಲ ಮನೆ. ನಿನಗೊಂದು ತುಟ್ಟ ಕನ್ನಡದಲ್ಲಿ ಯಾವ್ದು ತುಟ್ಟ ಕನ್ನಡದಲ್ಲಿ ಒಂದು ಸಸ್ತ ಉಚ್ಚಾರ ಮಾಡ್ಲಿಕ್ಕೆ ಬರುವುದಿಲ್ವಾ? ಶಾಭಾಷ ಭಟ್ರೆ, ಶುದ್ಧ ಕನ್ನಡದಲ್ಲಿ ಸ್ಪಷ್ಟ ಉಚ್ಚಾರ ಮಾಡ್ಲಿಕ್ಕೆ ಬರುವುದಿಲ್ವ? ಕೇಳಿದ ನೀವೇ ಕನ್ನಡನಕ್ಕೊಂದು ತೆಗೆದ್ರಿ ಅಲ್ಲ. ನಾನು ಎಂತಂದೆ ಅಲ್ಲಿ ನನ್ನ ಅಮ್ಮ ಗೋಲಮ್ಮ ಅಂತ ನೀವು ಎಂತೆಲ್ಲ ಮಾತಾಡ್ತಾರೆ, ಅರ್ಥ ಆಗ್ಲಿಲ್ಲ. ನೀವೆಲ್ಲ ಯಾವಾಗ ಸುಧಾರಿಸೋದು ಮನೆ? ನಾವಲ್ಲ, ಎಲ್ಲರಿಗೂ ಅನುಮಾನ ಇದ್ದಿತ್ತು ನೀವೆಲ್ಲ ಯಾವಾಗ ಸುಧಾರಿಸಿದು ಅಂತ. ಈಗನ ನೀನು ಹೀಗೆ ಮಾತು ಕಾಣ. ಅಮ್ಮ ಗೌರಮ್ಮ ಗೌರಮ್ಮ, ಈಗ ಸರಿ ಹೇಳಿದೆ ನೀನು. ಅಮ್ಮ ಗೌರಮ್ಮ. ಅಪ್ಪ 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 ಗೊತ್ತಾಯ್ತು, ಹೇಳುದು ಬೇಡ. ಅಪ್ಪ ಈಶ್ವರಪ್ಪ ಅಂತ ಹೇಳುದು. ಸರಿ. ನನ್ನ ಹೆಸರು? ನಿಮ್ಮ ಹೆಸರು? ಗಣಪತಿ ಬತ್ಲು. ಗಣಪತಿ ಬತ್ಲು. ಗಣಪತಿ ಬಂದ್ರೆ ಪೂಜೆ ಮಾಡಿ. ಹೌದಾ? ಅಲ್ಲ ಮದಯ್ಯ, ಪ್ರಸಾದ ಕೊಡಿ ಎಲ್ಲರಿಗೂ. ಗಣಪತಿ ಬತ್ಲು. ನಮಗೂ ಅದೇ ಆಸೆ ಇದ್ದಿತ್ತು, ಗಣಪತಿ ಬರ್ತಾರೆ ಬರ್ತಾರೆ ಅಂತ. ಮನಸ್ಸೇ ಮಾಡುವುದಿಲ್ಲ ಅವರು. ಎಂತದ ಬೆಸ್ಕೊಂಡು ಮತ್ತೆ ಬರ್ತದವ್ರ ಯಾರು ಬೆಳೆಸಿಲ್ಲ. ಗಣಪತಿ ಭಟ್ಟರು. ಈ ನನ್ನ ಪರಿಚಯ ಎಲ್ಲ ಕೇಳಿದೆಯಲ್ಲ, ನಿನ್ನ ಹೆಸರು ಎಂತ? ಕಣ್ಣಿಗೆಲ್ಲ ಕೈ ಹಾಕ್ಬಿಡಿ. ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ಇಲ್ಲ ಎಂತ ಮಾತೆ ಎಂತ ಬಂದ ಮಾತೆ? ಎಲ್ಲ ಹೇಳು. ಕೊಚ್ಚಿ ಒಳಗಾಯ್ತು. ಏನು ಗೂಬೆ ಸಂತಂದವ್ರ ನೀವು? ಮತ್ತೆ ರಾತ್ರಿ ಹೀಗೆ ಮಾಡ್ಕೊಂಡು ಬರ್ತೀರ? ಪರಿಚಯ ಪರಿಚಯ. ಗಣಪತಿ ಭಟ್ರ ಪರಿಚಯ ಬೇಕಾ? ಕನಕಲಂಕಾದೇಶ, ಕನಕಲಂಕಾದೇಶ. ಎಲ್ಲ ಕೆಪ್ರೆ ಅದಿಲ್ಲ, ನಿಧಾನ ಮಾತಾಡ. ನಮ್ಮ ಸ್ವರವೇ ಹಾಗೆ ಭಟ್ರೆ. ಎಂತ ಕಣ್ಕತಿ ಬರ್ತದೆ ಎಂತ ಒಂದಿಲ್ಲ. ಕಣಕಟ್ಟಿನ ಭಟ್ರ ಕನಕಲಂಕಾದೇಶ. ನೀವು ಮಂಕಾದೀಶ. ಲಂಕಾದೇಶ. ಅದೇ ಅದೇ. ದಶಕಂಠ. ನೀನು ದಶತಂತ. ದಶತಂತ. ದಶತಂತ ಅಲ್ಲ, ದಶಕಂಠ. ಇಲ್ಲಿ ನೋಡಿ ಮತ್ತೆ ನಾನು ನಿನ್ನನ್ನು ಸರಿಯಾಗಿ ಪರೀಕ್ಷೆ ಮಾಡಿದ್ಯಲ್ಲ. ಪರೀಕ್ಷೆ ಸರಿ ಮಾಡ್ಬೇಕು. ಈಗ ಸರಿಯಾಗಿ ನಿನ್ನ ಮುಖ ನೋಡಿದ್ ಮದಯ್ಯ. ನೋಡಿ ಎಂತ ಮದಯ್ಯ, 10 ತಲೆ ಇತ್ತಲ್ಲ ಮದಯ್ಯ. 10 ತಲೆ. ನಂಗೆ ನಿನ್ನ ತಲೆ ನೋಡಿ ಪಕ್ಕದ ನೆನಪದ್ದು ನಮ್ಮನೆ ತೆಂಗಿನ ಮರ. ಯಾಕೆ ರಾಶಿ ಉಂಟಾಗೆ? ತೆಂಗಿನಕಾಯಿ ಹಾಗೆ ನೇಲ್ತಾ ಇಟ್ಕೊಂಡು ಇದು ಇಲ್ವಾ? ನಿಂಗೆ 10 ತಲೆ ಅಂದ್ಯಲ್ಲ, ಈಚೆಗೆಷ್ಟು ಈಚೆಗೆಷ್ಟೇ? ಈಚೆ 4, ಈಚೆ 4, ಮಧ್ಯೆ 2. ಸರಿ ಆಯ್ತಾ? ನೀವು ಮಾತಾಡುದು ಹೇಳ್ದಂಗೆ. ಯಾವುದು ಮಾತಾಡುದು? ಎಲ್ಲದರಲ್ಲೂ ಮಾತಾಡ್ತೇನೆ. ನಂಗೆ ಒಂದಂಗೆ ಮಾತಾಡ ಸಾಕ. ನಾವು ನಿಮಗೆ ತೋರಿಸುವುದಕ್ಕೆ ಮಾತ್ರ ಹಾಗೆ ಇಟ್ಕೊಂಬಂದಿಲ್ಲ. ಎಲ್ಲ ಹೊತ್ತು ಇಟ್ಕೋಬಹುದಲ್ರಿ? ಎಲ್ಲ ಹೊತ್ತು ಹಾಗೆ ಇರುವುದಿಲ್ಲ. ಈಗ ಚತುರ್ಮುಖ ಬ್ರಹ್ಮ ಅಂತ ಕೇಳಿದ್ರೆ ನೀ ಹೇಳ್ದೇಳಿ. ಪಂಚಮುಖ ಬ್ರಹ್ಮ ಅಂತ ಇದೆ, ಆಗ ಒಮ್ಮೊಮ್ಮೆ ತಲೆ ಬೇಕಾದಾಗ ಮಾತ್ರ ಬರುವುದಲ್ಲ. ಹೌದಾ? ನಮ್ಮದು ಹಾಗೆ. ಇಡ್ಲಿ ಮತ್ತೆ ನಿಂಗೆ ಹೆಚ್ಚಿದ್ದು ನೀರು ಕೊತ್ತಿಕೋ. ಯಾರಿಗೆ ಕೊಡುದು? ನಂಗೆ ತಲೆ ಸರಿ ಇಲ್ದಿದ್ದವ್ರಿಗೆ ತಲೆ ಕೊಡ್ಬೇಕಾ? ತಲೆ ಮಾತಲ್ಲ ಮರೆಯ. ಹೇಗೆ ಇದೆಯಂತ ಮರೆಯ? ತೆಂಗಿನ ಹೆದಿನಿ ಅನ್ನಂಗಿತ್ತು ಹಾಗೆ. 10 ತಲೆಗೆ ಸುಂದರವಾಗಿ ಕಾಣಬೇಕು ಅಂತಾದ್ರೆ 20 ತೋಳು ಬೇಕು. ಹೌದಾ? 20 ತೋಳು. ಹೌದಾ? ಹೌದು. ನಿನ್ನ ಇನ್ನೂ ಹೆಸರುಂಟು, ರಾವಣೇಶ್ವರ. ದಾಮನೇಶ್ವರ. ಯಾರು? ದಾಮನೇಶ್ವರ. ರಾವಣೇಶ್ವರ. ದಾಮನೇಶ್ವರ. ಸರಿ, ಅದೇ ಬಿಡಿ, ನೀವು ಸರಿ ಮಾಡುವುದಿಲ್ಲ, ಮತ್ತೆ ನಾವು ಬೇಗ ಮುಗಿಸ್ಬೇಕು. ಸರಿ. ಆಮೇಲೆ ಇದೆ ನಿನ್ನ ಅಪ್ಪ ಅಮ್ಮ. ನಗೆಗೆ ಮುಗಿಸ್ಬೇಡ ಹೆಸರು.
ಮಾತಾಡಬೇಡಿ ಮತ್ತೆ. ಚಿಕ್ಕ ಇವತ್ತು ಕೊನೆ ಸಿಗುದು ಮತ್ತೆ ಸಿಗುವುದಿಲ್ಲ ನೀವು. ಹ್ಮ್. ನಮ್ಮಪ್ಪ ವಿಶ್ವವಸು ಎನ್ನುವಂತ ಮಹಾಬ್ರಾಹ್ಮಣ. ನಮ್ ಜಾತಿ ಮಗ. ನನಗೆ ಜಾತಿ ಅಂದ್ರೆ ಅಭಿಮಾನ ಅಷ್ಟು ಉಂಟು. ನಮ್ಮ ಜಾತಿ ಮಗ ನೀನು. ಜಾತಿ ಅಭಿಮಾನದವ್ರು ರಗಳೆ ತೆಗಿತೀರಿ ನೀವು. ಇಲ್ಲ ಬರ್ತದಲ್ಲ ನೀನು ಭಟ್ರು. ಇದೆ ಅಪ್ಪಯ್ಯ ಬರ್ತದ ಐತೆ. ಹೌದು. ನೀನು ಅಮ್ಮ ಯಾದನ? ನಮ್ಮಮ್ಮ ನಿಮ್ಮಮ್ಮನಾಗೆ ಗೌಡ್ರಮ್ಮ ಅಲ್ಲ. ನಮ್ಮಮ್ಮ ಕೈಕಸಾದೇವಿ ರಕ್ಕಸಿ. ಚೂ ದೂರ ನಿಂತ್ಕೋ. ಚೂ ದೂರ ನಿಂತ್ಕೋ. ಅಲ್ಲ ಮರೆಯ ಅಪ್ಪಯ್ಯ ಬ್ರಾಹ್ಮಣ. ಹೌದು. ಅಮ್ಮ ರಕ್ಕಸಿ ಕೈಕಸಾದೇವಿ. ಇಲ್ವಾ? ಮುಟ್ಬೇಡ. ಇಲ್ಲಪ್ಪ. ನೀ ಎಂತ ಬೆರ್ಕಿಯ? ನೀ ಎಂತ ಬ್ರಹ್ಮದಕ್ಕೆ ಸ್ನಾಕಿ ಅಲ್ಲ. ಯಾರು ಹೇಳಿದ್ದು? ಅಮ್ಮ ರಕ್ಕಸಿ ಆದರೂ ಅಪ್ಪ ಬ್ರಾಹ್ಮಣನಾದ ಕಾರಣ ನಾನು ಮಹಾಬ್ರಾಹ್ಮಣ. ಎಂತದಪ್ಪ ನೀ ಹೇಳ್ಕ ತಿರ್ಗ ಗೊತ್ತಿಲ್ಲ ಬಾದಿ ಮಾತಾಡಿತ್ತು ಸುಳ್ಳದ. ಮತ್ತೆ ವಿಶೇಷ ಬಡ್ರೆ ಎಲ್ಲ ಮನೆ ನೀನು ಹೈಲ್ಯ. ಎಂತದ? ನೀನು ಹೈಲ್ಯ. ಎಲ್ಲಿಗೆ ಹೋಗುದು? ಅಲ್ಲ ಒಬ್ಬನೆಯ ನಿನ್ನ ತಂಡದಲ್ಲಿ ಯಾರಿದ್ದ? ಯಾಕೆ? ಚಪ್ರ ಎಲ್ಲ ಯಾವುದು? ಇದು ತುಪ್ಪದ ಕಾಯ ಇದು ಮುದಿಯನ. ನೀನು ಶಬರಿಮಲೆಗೆ ಹೋಗ್ತದಲ್ಲ. ಎಲ್ಲಿಗೆ? ಶಬರಿಮಲೆಗೆ. ನಿಮಗೆ ಅದೆಲ್ಲ ಬೇಗ ಗೊತ್ತಾಗ್ತದೆ. ಕಾವಲೆ ಕೊಯ್ಯಲು ಅದು ಅದು ಸ್ಪಷ್ಟ ಮಾತಾಡ್ಲಿಕ್ಕೆ ಆಗ್ತದೆ. ತುಪ್ಪದ ಕಾಯ ಇರು ಮುಡಿ ಅಂತ. ನೀನು ಕೊಯ್ಯಲು ಹಿಡ್ಕೊಂಡು ಇದು ಮುದಿಯದೆ. ಯಾಕೆ ನೀನು ಕೊಯ್ಯಲು ಹಿಡ್ಕೊಂಡೆ ಕೇಳ. ಯಾಕೆ? ನಿಂಗೆ ಹೊತ್ತು ತಲಿಯಲ್ಲ. ಹೌದು. ಎಲ್ಲಿ ಇಟ್ಕೊಂಡ್ರೆ ಒಂದು ತಲೆಗೆಲ್ಲರೂ ಬೇಸರ ಆದ್ರೆ ಹೊಟ್ಟಲ್ಲಿ ಇತ್ತಲ್ಲ ಅದಕ್ಕೆ ನೀ ಕೊಯ್ಯಲು ಚಂಚ್ಕೊಂಡು. ಆಯ್ತು ಆಯ್ತು. ಒಬ್ಬನೇ ಹೊತ್ಯ ಒಬ್ಬರೇ ಹೋಗೋದು. ಇದು ನೀವು ಹೇಳಿದ್ದಲ್ಲ. ಇದು ಇದು ಮುದಿ ಎಲ್ಲ ಅಲ್ಲ, ಎರಡು ಅಲ್ಲ. ಇದು ಪರಮೇಶ್ವರನ ಆತ್ಮಲಿಂಗ. ಆತ್ಮಲಿಂಗ. ಆತ್ಮಲಿಂಗವ? ಆತ್ಮಲಿಂಗ. ಇದನ್ನ ಲಂಕೆಗೆ ಕೊಂಡು ಹೋಗ್ತಾ ಇದ್ದೇನೆ. ಈಶ್ವರ ದೇವರು ಕೊಟ್ಟದ್ದು. ಈಗ ಹೌದು. ಈಗ ಸಂಧ್ಯಾ ವಂದನೆ ಮಾಡುವ ಸಮಯ. ಭಟ್ರೆ ಭಟ್ರೆ, ನೀವು ಸಂಧ್ಯಾ ವಂದನೆ ನೀರನ್ನು ಕುಡಿಸಿದ್ದೆ ಅಂತ. ಅಲ್ಲ ಒಂದು ಶುಚಿ ಪುತ್ರ ಆಗಿತ್ತು. ಆಯ್ತಾ? ಹೌದು. ನಾನು ಸ್ನಾನ ಮಾಡಿದ್ದ? ಇಲ್ಲ, ಇವತ್ತು ಮಾತ್ಲೆ. ಸಂಧ್ಯಾ ವಂದನೆಗೆ ಸ್ನಾನ ಬೇಡವಾ? ಸ್ನಾನ ತಂದಿಲ್ಲ, ನಾವು ಮಂತ್ರಲ್ಲೇ ಸ್ನಾನ ಮುಗಿಸ್ತೇವೆ. ಸರಿ ಸರಿ. ನಾನು ಸ್ನಾನ ಮಾಡ್ಬೇಕು. ಸ್ನಾನ ಮಾಡಿ ಬರುವಲ್ಲಿವರೆಗೆ ಈ ಆತ್ಮಲಿಂಗವು ತರೆಗೆ ತಾಗದೆ ಇದ್ದ ಹಾಗೆ. ಇದು ನೆಲಕ್ಕೆ ತಾವುಕಿಲ್ಲ. ತಾಗಿದ್ರೆ ಅಲ್ಲೇ ಇರ್ತದೆ. ಹಿಡ್ಕೊಳ್ತೀರಾ? ಇದನ್ನು ನಾನು ಹಿಡ್ಕೊಳ್ಬೇಕು. ಹೌದು. ಅದರಲ್ಲಿ ಧರ್ಮಕ್ಕೆ